ನಮಸ್ಕಾರ. ನಮ್ಮ ಕನ್ನಡ ಜನತೆಗೆ ಊಟ ಕೊಟ್ಟಿದ್ದ ತಾಯಿ ನಮ್ಮ ಕನ್ನಡ ತಾಯಿ. ಯಾವಾಗಲೂ ಈ ಋಣ ತೀರಿಸ್ಕೊಳ್ಳೋಕ್ಕಾಗಲ್ಲ. ಈ ಥರ ಋಣ ತೀರಿಸ್ಕೊಳ್ಳೋಕೆ ಆಗಲ್ಲ ಅನ್ನೋ ಒಂದು ವ್ಯಕ್ತಿಗಳು ಸ್ವಲ್ಪ ಜನ ಇದ್ದಾರೆ. ಕನ್ನಡ ತಾಯಿಗೆ ಋಣ ತೀರಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಸಂಪತ್ ಕುಮಾರ್ ಸಿ ಅವ್ರಿಗೆ ಋಣ ತೀರಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ, ತುಂಬ ಕಷ್ಟದ ಪರಿಸ್ಥಿತಿಗಳಲ್ಲಿ BVM ಕ್ರಿಯೇಷನ್ಸ್ ಹೋಗ್ತಾ ಇರೋ ಒಂದು ಸಮಯದಲ್ಲಿ అన్నం తమ్మిదల సాంగు నేనున్న గర్భంలోనే ఏడాది నువ్వున్నావు తమ్ముడా, ఇప్పుడు నువ్వాడా నేను ఈడ మనకెందుకు అడ్డుగోడ తమ్ముడా. ಅದ್ಭುತವಾಗಿರುವಂಥ ಒಂದು ಸಾಂಗಕ್ಕೆ ಸ್ಪಾನ್ಸರ್ ಮಾಡಿದ್ದಾಗಲಿ, ಮಾಯೇರಾ ಅಂತ ಮಾಯೇರಾ ಒಳ್ಳೆಯ ಸಾಂಗು BVM ಕ್ರಿಯೇಷನ್ಸ್ ನೀವೆಲ್ಲ ಕೇಳಿರ್ತೀರ ಅಂಥ ಸಾಂಗಿಗಾಗಲಿ, ಕಲಿಯುಗ ಕರ್ಣ ಸಾಂಗ್ ಆಗಲಿ, ಆಡದಿ ಒಂದು ಹೆಣ್ಮಕ್ಳ ಬಗ್ಗೆ ಸಾಂಗ್ ಆಗಲಿ, ತುಂಬ ಅದ್ಭುತವಾದಂಥ 4 ಸಾಂಗಕ್ಕೆ ಸ್ಪಾನ್ಸರ್ ಮಾಡಿ, ಅದೇ ಅಲ್ಲ ಒಂದು ಸ್ನೇಹಿತನಾಗಿ ಯಾವಾಗಲೂ ಧೈರ್ಯ ಹೇಳುವಂಥ ವ್ಯಕ್ತಿ. ಖಂಡಿತ ಸ್ವಲ್ಪ ಜನಕ್ಕೆ ನಾವು ಲೈಫ್ ಲಾಂಗ್ ನಾವು ಋಣ ತೀರಿಸ್ಕೊಳ್ಳೋಕ್ಕಾಗಲ್ಲ. ಒಂದು 5 ರೂಪಾಯಿ ಜೋಬಿಯಿಂದ ಎತ್ತು ಕೊಡಬೇಕಂದ್ರೆ ಈ ಕಾಲದಲ್ಲಿ ತುಂಬ ಕಷ್ಟ ಇರುತ್ತೆ. ಅಂಥ ಸಮಯದಲ್ಲಿ ಎಷ್ಟೋ ಸೇವೆಗಳು, ಹಂಗೆ ಅಲ್ಲ ಎಷ್ಟೋ ಪ್ರೆಗ್ನೆನ್ಸಿಗಳಿಗೆ ಅವ್ರ ಕೈನಲ್ಲಿ ಆಗಿದ್ದು ಸ್ವಲ್ಪ ಸೇವೆ ರೂಪದಲ್ಲಿ ಒಂದು ತಮ್ಮನಾಗಿ ಪ್ರೀತಿಯಿಂದ ಒಂದು ಬ್ರೆಡ್ ಆಗಿರ್ಬೋದು, ಒಂದು ಹಣ್ಣಾಗಿರ್ಬೋದು, ಏನೇ ಆಗಿರ್ಬೋದು ಹೋಗಿ ಮಾತಾಡ್ಸ್ಕೊಂಬರೋದು ತುಂಬ ದೊಡ್ಡ ವಿಷಯ. ಹಾಗೆ ಸ್ವಲ್ಪ ಜನಕ್ಕೆ ಅಕ್ಕಿ ಆಗಲಿ, ಊಟಕ್ಕೇನೋ ಒಂದು 4 ಹೊತ್ತು ಊಟ ಮಾಡೋದಕ್ಕೆ ಅವ್ರ ಕೈದಿಂದ ಸೇವೆಗಳಾಗಲಿ, ಈಗ ಹೇಳ್ಕೊಂಡೋದ್ರೆ ಸುಮಾರು ಸೇವೆಗಳು ಮಾಡಿದ್ದಾರೆ. ಸ್ವಂತ ದೇವಸ್ಥಾನವೂ ಒಂದು ನಿರ್ಮಾಣ ಮಾಡಿದ್ದಾರೆ. ಸಂಪತ್ ಕುಮಾರ್ ಒಂದೊಂದು ಸತಿ ಸ್ವಲ್ಪ ಜನ ಇನ್ಸ್ಪೈರ್ ಆಗಿನ ತಗೋಬೇಕಾಗಿದೆ. ಖಂಡಿತವಾಗ್ಲೂ ಮುಳ್ಬಾಗಲ ಕ್ಷೇತ್ರದಲ್ಲಿ ಎಷ್ಟೋ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ BVM ಶಿವಶಂಕರ್ ಯಾವಾಗಲೂ ಒಂದು ಸ್ನೇಹಿತನಾಗಿ ನಿಮ್ಮ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಬೇಕು ಅಂತ ಆಸೆ ಪಡ್ತೀನಿ. ಇವತ್ತು ಶಶಾಂಕರ್ನ ಬರ್ತ್ಡೇ. ಯಾವಾಗಲೂ ಆ ಭಗವಂತನ ಆಶೀರ್ವಾದ ನಮ್ಮ ಶಶಾಂಕರ್ನ ಮೇಲೆ ಇರಬೇಕು. ಹಾಗೆ ಶೀತಾ ಫೌಂಡೇಶನ್ ಅವರ ಕುಟುಂಬ ಎಲ್ಲರೂ ಆರೋಗ್ಯವಾಗಿರಬೇಕು. ಸಂಪತ್ ಕುಮಾರ್ ಖಂಡಿತ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವಾಗಲೂ ಸಂಪಾದನೆ ಮಾಡಿಕೊಂಡು ಅವ್ರ ಮಕ್ಕಳು ಅವರು ಇದು ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಆದರೂ ನೀವು ಡಿಫ್ರೆಂಟಾಗಿ ಸಮಾಜಕ್ಕೇನೋ ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರೋದು ಅಷ್ಟು ಆಶಾಮಾಶಿ ಅಲ್ಲ. ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್.